ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಪ್ರಾಪರ್ಟಿ ತಗೊಳ್ಬೇಕಾದ್ರೆ ಯಾವ ಅಂಶಗಳನ್ನು ನೋಡಬೇಕು ಅಂತ ನೋಡ್ತಾ ಇದ್ವಿ ಸ್ನೇಹಿತರೆ. ಮೊದಲನೇದಾಗಿ ಕೂಲಂಕಷವಾಗಿ ಪೇಪರ್ಸ್ ಎಲ್ಲ ವೆರಿಫೈ ಆಗಬೇಕು. ಎರಡನೇದಾಗಿ ನೀವು ಲೋನ್ ಹೋಗಬೇಕಾದ್ರೆ ಅವ್ರು ಕೇಳುವಂಥ ಪೇಪರ್ಸ್ನ ತಾಳ್ಮೆಯಿಂದ ನೀವು ಒದಗಿಸ್ಬೇಕಾಗತ್ತೆ. ಮೂರನೇದಾಗಿ ನೀವು ಸೇಲ್ ಡೀಡ್ ಅಂತ ಏನು ಡ್ರಾಫ್ಟ್ ಮಾಡ್ಕೋತೀರಾ ಅದ್ರ ಬಗ್ಗೆ ಬಹಳಷ್ಟು ನೀವು ವಿಶೇಷ ಕಾಳಜಿ ವಹಿಸಿ, ಕೇವಲ ಒಂದು ದುಡ್ಡಿನ ಇದಕ್ಕೆ ಒಳಗಾಗಿ ಅಲ್ಲಿ ಕಡಿಮೆ ಇರುತ್ತೆ ಇಲ್ಲಿ ಜಾಸ್ತಿ ಇರುತ್ತೆ ಅಂತಂದ್ಬಿಟ್ಟು ದಯವಿಟ್ಟು ತಾವು ಆ ಡ್ರಾಫ್ಟಿಂಗಲ್ಲಿ ಮಿಸ್ಟೇಕ್ ಮಾಡಿಸ್ಕೋಬೇಡಿ. ಯಾಕಂತಂದರೆ ಹಲವಾರು ಬಾರಿ ನಮ್ಮ ಗಮನಕ್ಕೆ ಬಂದಿದೆ ಈ ಥರ ವಿಚಾರಗಳು. ಸಬ್ಸಿಕ್ವೆಂಟಾಗಿ ತಪ್ಪು ನಿಮ್ಮ ಗಮನಕ್ಕೆ ಬಂದಾಗ ಅಥವಾ ಆ ಪ್ರಾಪರ್ಟಿನ ಎಷ್ಟೋ ವರ್ಷಗಳಾದಮೇಲೆ ಮಾರಬೇಕು ಅಂತಂದಾಗ ನಿಮಗೆ ಮತ್ತೆ ಅವರನ್ನು ಹುಡ್ಕೊಂಡೋಗಿ ರೆಕ್ಟಿಫಿಕೇಷನ್ ಡೀಡ್ ಮಾಡಿಸೋದು ಬಹಳ ತೊಂದರೆ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಪ್ರಾಪರಾಗಿ ಡಾಕ್ಯುಮೆಂಟೇಷನ್ ಡೀಡ್ ಡ್ರಾಫ್ಟ್ ಮಾಡಿಸ್ಕೋಬೇಕಾಗತ್ತೆ. ನಂತರ ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಅಂತ ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಆ ಗೈಡೆನ್ಸ್ ವ್ಯಾಲ್ಯೂಗಿಂತ ಕಡಿಮೆ ಮಾಡಿದ್ರೆ ನಿಮಗೆ ಸಮಸ್ಯೆ, ಮಾರೋವರಿಗೆ ಸಮಸ್ಯೆ ಇರುತ್ತೆ. ಯಾಕಂದರೆ ಇನ್ಕಮ್ ಟ್ಯಾಕ್ಸಲ್ಲಿ ಅವರು ತೆರಿಗೆ ಕಟ್ಟಬೇಕಾಗತ್ತೆ. ಆದರೆ ಅದು ಜಿನಿಯನ್ನಾಗಿ ಗೈಡೆನ್ಸ್ ವ್ಯಾಲ್ಯೂಗಿಂತ ಕಡಿಮೆ ಇದೆ ಅಂದಾಗ ಕೆಲವು ಪದ್ಧತಿಗಳಿದೆ. ಅಂದರೆ ನೀವು ಅದನ್ನು ಪ್ರೊಟೆಸ್ಟ್ ಮಾಡಬೇಕು, ಅದನ್ನು ಪ್ರಶ್ನಿಸಿ ಕೆಲವು ಪ್ರೊಸೀಜರ್ನ ಫಾಲೋ ಮಾಡಿದಾಗ ಕೂಡ ನೀವು ಆ ಇನ್ಕಮ್ ಟ್ಯಾಕ್ಸ್ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು ಸ್ನೇಹಿತರೆ. ಆ ಗೈಡೆನ್ಸ್ ವ್ಯಾಲ್ಯೂಗೆ ನೀವು ರಿಜಿಸ್ಟರ್ ಮಾಡಬೇಕಾಗುತ್ತೆ, ಅಥವಾ ಅದಕ್ಕಿಂತ ಹೆಚ್ಚು ಆ್ಯಕ್ಚುಯಲ್ ವ್ಯಾಲ್ಯೂ ಏನು ರಿಜಿಸ್ಟರ್ ಮಾಡ್ತಾಯಿದ್ರು ಅದಕ್ಕೆ ನೀವು ಸ್ಟ್ಯಾಂಪ್ ಡ್ಯೂಟಿ ಅದನ್ನೆಲ್ಲ ಕೊಟ್ಟು ರಿಜಿಸ್ಟರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಒನ್ಸ್ ರಿಜಿಸ್ಟರ್ ಆದಮೇಲಿಂದ ಹೊರಗಡೆ ಬಂದ ಮೇಲೆ ನೀವು ಅದಕ್ಕೆ ಖಾತಾ ಕಂದಾಯ, ಈ ಎಲೆಕ್ಟ್ರಿಸಿಟಿ ಮೀಟರ್, ವಾಟರ್ ಮೀಟರ್, ಇನ್ನಿತರ ಯಾವುದೇ ಒಂದು ಸೌಲಭ್ಯಗಳನ್ನು ನಿಮ್ಮ ಹೆಸರಿಗೆ ವರ್ಗಾವಣೆ ಮಾಡ್ಕೋಬೇಕು ಅಂತಂದರೆ ಯಾವುದೇ ತಡ ಮಾಡದೆ ನೀವು ಅದನ್ನು ವರ್ಗಾವಣೆ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಮತ್ತು ಆ ರಿಜಿಸ್ಟ್ರೇಷನ್ ಟೈಮಲ್ಲೇ ಸಾಧ್ಯವಾದಷ್ಟು ಆ ಸೆಲ್ಲರ್ಸಿಂದ ಏನೇನು ನೀವು ಫೆಸಿಲಿಟಿ NOCಗಳು ತೊಗೊಳ್ಬೇಕಾಗುತ್ತೆ, ಪತ್ರಗಳನ್ನು ತೆಗೆದುಕೊಳ್ಬೇಕಾಗತ್ತೆ, ಅದನ್ನೆಲ್ಲ ನೀವು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಅದರ ನಂತರ ಖಾತಾ ಟ್ರಾನ್ಸ್ಫರ್ ಆದಮೇಲಿಂದ ನೀವು ಪ್ರತಿ ವರ್ಷ ಅದಕ್ಕೆ ಟ್ಯಾಕ್ಸ್ ಕಟ್ತಾ ಇರಬೇಕು. ಇದೆಲ್ಲ ಆದಮೇಲಿಂದ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಅದನ್ನು ತೆಗೆದುಕೊಂಡು ನಾಳೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮನಿ ಪ್ಲ್ಯಾಂಟ್. ನಾನು ರವೀಂದ್ರ ಜೋಶಿ. ಸ್ನೇಹಿತರೆ, ದಿಢೀರಂತ ಶ್ರೀಮಂತರಾದವ್ರು ನೀವು ಗಮನಿಸಿ, ಅವರ ಆಟಿಟ್ಯೂಡೇ ಬೇರೆ ಥರ ಇರ್ತದೆ. ಅವ್ರು ಹೇಗೆ ಅಂದರೆ ಈ ಕಾಡಲ್ಲಿ ರಕ್ತದ ರುಚಿ ನೋಡಿರುವಂಥ ವೈಲ್ಡ್ ಅನಿಮಲ್ ಇರುತ್ತಲ್ಲ ಆ ಥರ ಹಪಾಪಿ, ಯಾವಾಗಲೂ ಹಪಾಪಿ. ಏನು ಮಾಡಲಿ ಏನು ಬಿಡಲಿ, ಏನು ತೊಗೊಳ್ಳಿ ಏನು ಮಾಡಲಿ, ಅವರು ಒಂದು ಸೆಕೆಂಡು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅವರ ಮನಸ್ಸು ಸಮಚಿತ್ತ ಇರೋದಿಲ್ಲ, ಯಾವಾಗಲೂ ಚಂಚಲಶೀಲರಾಗಿರ್ತಾರೆ. ಇದಕ್ಕಿದ್ದಾಗೆ ಒಂದು 10 ಶರ್ಟ್ ಕೊಂಡ್ಕೊಂಡ್ಬಂದ್ಬಿಡ್ತಾರೆ, ಇದಕ್ಕಿದ್ದಾಗೆ ಒಂದು ಡಜನ್ ಪ್ಯಾಂಟ್ ಕೊಡು ಅಂತಾರೆ. ನೀವು ಶಾಪಿಂಗ್ ಮಾಲ್ನಲ್ಲಿ ನೋಡ್ಬೋದು, ಕೆಲವು ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡ್ತಾ ಇರ್ತಾರೆ. ಅವರ ಹಿನ್ನೆಲೆಯನ್ನು ನೀವು ಗಮನಿಸಿ. ಅವ್ರ ಜೀವನದಲ್ಲಿ ಮೊದಲಿನಿಂದ ದುಡ್ಡನ್ನು ನೋಡ್ಕೊಂಬಂದಿದ್ರೆ ಅಥವಾ ಮೊದಲಿನಿಂದಲೂ ಶ್ರೀಮಂತಿಗೆ ನೋಡ್ಕೊಂಬಂದಿದ್ರೆ ಈ ಥರದ ಆಟಿಟ್ಯೂಡ್ ಅವ್ರಿಗೆ ಇರೋದಿಲ್ಲ. ನಡವಳಿಕೆ ಇದ್ದಕ್ಕಿದ್ದ ಹಾಗೆ ಬದಲಾಗಿದೆ ಅಂದರೆ ಆತ ದಿಢೀರ್ ಶ್ರೀಮಂತ ಆಗಿದ್ದಾನೆ ಅಂತ ಅರ್ಥ. ಇಂಥವ್ರದ್ದು ಏನಾಗತ್ತೆ ಅಂದರೆ ಮುಂದೆ ಒಂದು ದಿವಸ ಡಿಸಾಸ್ಟರ್ ಆಗಿಬಿಡುತ್ತೆ. ದುಡ್ಡು ಯಾವ ಕಡೆ ಹೋಗುತ್ತೆ ಅನ್ನೋ ಕಡೆ ಅವ್ರಿಗೆ ಗಮನ ಇರೋದಿಲ್ಲ. ಚಂಚಲಚಿತ್ತರಾಗಿರೋದ್ರಿಂದ ಅವರು ವಿವೇಚನಾ ಶಕ್ತಿಯನ್ನು ಕಳ್ಕೊಂಡಿರ್ತಾರೆ. ಹಾಗೂ ಬಂದ ದುಡ್ಡು ಈ ರೀತಿ ವೃಥಾ ಖರ್ಚು ಮಾಡೋದ್ರ ಮೂಲಕ ಅದು ನಾನ್ ಪ್ರಾಡಕ್ಟಿವ್ ಆಗಿ ಅವರ ಬಳಿ ಇರೋ ದುಡ್ಡು ಹೊರಟು ಹೋಗುತ್ತೆ. ಜೊತೆಗೆ ದಾರಿದ್ರ್ಯ ಹಿಂದೆ ಅವ್ರ ಬೆನ್ನು ತೊಗೊಂಬರುತ್ತೆ. ದುಡ್ಡು ನಿಮಗೆ ಸಾಮಗ್ರಿಗಳನ್ನು ಕೊಡಿಸ್ಬೋದು. ನಾನು ಈಗಾಗಲೇ ಹೇಳಿದೆ, ದುಡ್ಡು ನಿಮಗೆ ಸಾಮಗ್ರಿಗಳನ್ನ ಕೊಡಿಸ್ಬೋದು, ಸರಕುಗಳನ್ನ ಕೊಡಿಸ್ಬೋದು, ಆ ಕ್ಷಣಕ್ಕೆ ನಿಮಗೆ ಸಂತೋಷ ಕೊಡಬಹುದು. ಆದರೆ ದೀರ್ಘಾವಧಿಯಲ್ಲಿ ನಿಮಗೆ ಶಿಕ್ಷಣವನ್ನು ಅದು ನೀಡಲಾರದು. ದುಡ್ಡನ್ನು ಉಳಿಸ್ಕೊಳ್ಳೋ ವಿಧಾನವನ್ನು ದುಡ್ಡು ನಿಮಗೆ ಹೇಳ್ಕೊಡೋದಿಲ್ಲ. ಅದು ನಿಮ್ಮ ವಿವೇಚನಾ ಶಕ್ತಿಯಿಂದ ಬರುವಂಥದ್ದು. ದಿಢೀರ್ ಶ್ರೀಮಂತರಾಗಿದ್ದೀರಿ ಅನ್ನೋ ಕಾರಣಕ್ಕೋಸ್ಕರ ಹುಚ್ಚುಚ್ಚಾರ ಖರ್ಚು ಮಾಡೋದರಿಂದ ದಾರಿದ್ರ್ಯ ನಿಮ್ಮ ಬೆನ್ನಟ್ಟುತ್ತದೆ ವಿನಃ ನೀವು ಶ್ರೀಮಂತರಾಗಿ ನಿರಂತರವಾಗಿರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಶ್ರೀಮಂತಿಕೆ ಬರುವುದು ಎಷ್ಟು ಮುಖ್ಯವೋ ಅದು ದೀರ್ಘಾವಧಿಯಲ್ಲಿ ನಮ್ಮ ಜೊತೆ ಇರೋದು ಕೂಡ ಅಷ್ಟೇ ಮುಖ್ಯ. ಅದು ನಮ್ಮ ಮನೆಗೆ ಬಂದ ಅತಿಥಿ. ಆ ಅತಿಥಿಯನ್ನು ಸತ್ಕರಿಸಿ ನಾವು ಚೆನ್ನಾಗಿ ಇಟ್ಟುಕೊಳ್ಬೇಕಾದದ್ದು ನಮ್ಮ ಕರ್ತವ್ಯ ಆಗತ್ತೆ. ಆದ್ದರಿಂದ ಯಾವತ್ತು ನಿಮಗೆ ಬಂದ ದುಡ್ಡನ್ನು ವೃಥಾ ಖರ್ಚು ಮಾಡಿ ನಿಮ್ಮ ಮನೆಗೆ ಬಂದಂಥ ಅದೃಷ್ಟ ದೇವತೆ ವಾಪಸ್ ಹೋಗಲಾರ್ದಂಗೆ, ಲಕ್ಷ್ಮಿ ವಾಪಸ್ ಹೋಗಲಾರ್ದಂಗೆ ನೋಡ್ಕೊಳ್ಬೇಕಾದದನ್ನು ವಿವೇಚನಾ ಶಕ್ತಿಯಿಂದ ಗಮನಿಸಿ ತನ್ಮೂಲಕ ನಿರಂತರವಾಗಿ ಶ್ರೀಮಂತರಾಗಿ ಉಳಿಯಿರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ. ನಾಳೆ ಹೊಸ ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.
ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಟಿಫನ್ ಬಾಕ್ಸ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ವಿಶೇಷವಾದಂಥ ಹೆಲ್ದಿ ಆದಂಥ ವೆಜಿಟೇಬಲ್ ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ನೋಡೋಣ. ಸಬ್ಬಕ್ಕಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಪೇಸ್ಟ್, ಜೀರಿಗೆ, ಉಪ್ಪು, ಎಣ್ಣೆ, ಕರಿಬೇವು, ಪಾಲಕ್ ಸೊಪ್ಪು, ಅಜ್ವಾನ್, ರಾಗಿ ಹಿಟ್ಟು, ಈರುಳ್ಳಿ, ಎಲೆಕೋಸು, ತುರಿದಂಥ ಕ್ಯಾರೆಟ್. ಮೊದಲಿಗೆ ಒಂದು ಬೌಲ್ ತೊಗೊಳ್ಳೋಣ. ಅದಕ್ಕೆ 1 ಬೌಲ್ ರಾಗಿ ಹಿಟ್ಟು, ಅರ್ಧ ಬೌಲ್ನಷ್ಟು ಈರುಳ್ಳಿ, ಸಣ್ಣಗೆ ಹೆಚ್ಚಿದಂತಹ ಎಲೆಕೋಸು, ಇದನ್ನು ಬೇಕಾದ್ರೆ ತುರ್ಕೊಳ್ಳಬಹುದು ನೀವು, ತುರಿದಂಥ ಕ್ಯಾರೆಟ್, ಪಾಲಕ್ ಸೊಪ್ಪು, ತುಂಬಾ ಹೆಲ್ದಿಯಾದಂಥ ಸೊಪ್ಪಿದು, ಇದೊಂದು ಅರ್ಧ ಬೌಲ್ನಷ್ಟು ಸಣ್ಣಗೆ ಹೆಚ್ಚಿರೋದು, ಅಜ್ವಾನ್ ಕಾಳು 1-2 ಚಿಟಿಕೆಯಷ್ಟು, ಹಸಿಮೆಣಸಿನ್ಕಾಯಿ ಪೇಸ್ಟ್ ಸ್ವಲ್ಪ, ಮತ್ತು ಸಬ್ಬಕ್ಕಿ ಸೊಪ್ಪು, ಜೀರಿಗೆ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಎಣ್ಣೆ ಮತ್ತು ಕರಿಬೇವು ಸೊಪ್ಪು. ಸೊ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದಿವಾಗ ರೊಟ್ಟಿ ಅದಕ್ಕೆ ಕಲಿಸ್ಕೊಂಡಿದ್ದೀವಿ ನಾವು. ತವಾಗ ಸ್ವಲ್ಪ ಎಣ್ಣೆ ಹಾಕಿ ಡೈರೆಕ್ಟಾಗಿ ನಾವು ತವ ಮೇಲೆ ತಟ್ಟೋದ್ರಿಂದ ನಿಮಗೆ ಈಸಿ ಆಗುತ್ತೆ. ಇವಾಗ ಬೇಯಕ್ಕೆ ಇಡೋಣ. ಸೊ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ. ರಾಗಿ ಹಿಟ್ಟು ಎಣ್ಣೆ ತುಂಬ ಹಿಡಿಯುತ್ತೆ ಆ್ಯಕ್ಚುಲಿ. ಸೊ ಎಣ್ಣೆ ಸ್ವಲ್ಪ ಸ್ವಲ್ಪ ಹಾಕಿ ಸ್ಪ್ರೆಡ್ ಮಾಡಬೇಕು. ರಾಗಿ ಆ್ಯಕ್ಚುಲಿ ತುಂಬಾ ಹೆಲ್ತಿ ಫುಡ್ ಇದು. ಸೊ ಮಕ್ಕಳಿಗೆಲ್ಲ ಮುದ್ದೆ ಗಿದ್ದೆ ಮಾಡಿಕೊಟ್ರೆ ತಿನ್ನಲ್ಲ ಅವರು. ಹೀಗೆ ವೆರೈಟಿಯಾಗಿ ರೊಟ್ಟಿ, ಈ ಥರ ದೋಸೆ, ರಾಗಿ ದೋಸೆ, ರೊಟ್ಟಿಗಳು ಈ ಥರ ನಾವು ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದಾಗಿದೆ ರಾಗಿ ರೊಟ್ಟಿ. ಇವಾಗ ಇದನ್ನೊಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ವೆಜಿಟೇಬಲ್ ರಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ. ಸೊ ಇದನ್ನು ನಾವು ಮೊಸರು ಅಥವಾ ತುಪ್ಪದ ಜೊತೆ, ತುಪ್ಪ ಮಕ್ಕಳು ತುಂಬಾ ಇಷ್ಟಪಡ್ತಾರೆ, ಮಕ್ಕಳಿಗಾಗಿ ತುಪ್ಪ, ದೊಡ್ಡವ್ರಿಗಾಗಿ ಮೊಸರು. ಸೊ ನೀವು ಟ್ರೈ ಮಾಡ್ತೀರಾ ಅಂದ್ಕೊತೀನಿ. ಮತ್ತೆ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಕಾಲಿಂದ ಹಿಡಿದು ತಲೆ ತನಕ ಎಲ್ಲ ಪಾರ್ಟ್ಸು ಆ್ಯಕ್ಟಿವೇಟ್ ಆಗುತ್ತೆ. ಇವಾಗ ನಾವು ಚೆಸ್ಟ್ ರೀಜನಿಗೆ ಬರ್ತಾ ಇದ್ದೀವಿ.